ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುನೀತ್ ಕಲಬುರ್ಗಿ ಯೂಟ್ಯೂಬ್ ಚಾನಲ್. ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಆಗೋಯ್ತು. ಅಲ್ಲಿ ಮಾಡೋಕ್ಕಾಗಿಲ್ಲ ವಿಡಿಯೋ, ಯಾಕಂದ್ರೆ ಏನೋ ಒಂದು ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಈಗ ಹೋತಾ ಬಸ್ ನಿಂತಾವಲ್ಲ ಆಲ್ರೆಡಿ, ಆ ಬಸ್ನಾಗ ಏರ್ಬೇಕು. ಬಸ್ನಾಗ ಏರಿ ಸೀದಾ ಬಂಜಿ ಆಫೀಸ್ ಅಂತ ಅಲ್ಲಿ ಹೋಗಿ ಅದೇ ಹೋಟೆಲ್, ಅದೇ ರೆಸ್ಟೋರೆಂಟ್ ಊಟ ಮಾಡೋದು, ಅದೇ ಇರೋದು. ಇದು ಬಿಟ್ಟೇನಿಲ್ಲ. ಸಂದೀಪಣ್ಣ, ಊಟ ಹೆಂಗಿತ್ತು? ತಿಂಡಿ ತಿಂದಿದ್ದು. ನಾಷ್ಟ ತಿಂಡಿ ಊಟ ಅಲ್ಲ, ಅದೊಂದು ಎಫೆಕ್ಟ್ ಹಾಕ್ಬೇಕಾಗುತ್ತೆ. ತಿಂಡಿ ಊಟ ಅಲ್ಲ, ತಿಂಡಿ. ಬೆಂಗಳೂರು ಕಡೆ ತಿಂಡಿ, ನಮ್ಮ ಕಡೆ ನಾಷ್ಟ. ತಿಂಡಿ ಅಂದ್ರೆ ನಮ್ಮ ಅದು ತಿಂಡಿ ಬೇರೆ ಆಗುತ್ತೆ. ನಿಮ್ದು ಹಿಂದೆ ಬಸ್ಸು ಹೋಗೋಣ ನೋಡ್ರಿ. ಬಾ ಬಂದ್ವಿ ಆಲ್ರೆಡಿ. ಈ ಡ್ರೆಸ್ನ ಹೆಂಗೆ ಕಳತ್ತೀವಿ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ ನೋಡೋಣ. ಚಳಿತಾ ಅಲ್ಲಿ ಈ ಚಳಿ ಅಂತ ಹೆಂಗೆ ಕೂತಿದ್ರು ನೋಡಿ ಇಲ್ಲಿ ಕಪಲ್ಸ್. ಸುದೀಪ್ ಜೂನಿಯರ್ ಸರ್. ಚಳಿ ಆಗೈತಿ, ಥಂಡಿ ಆಗೈತಿ, ತುಂಬಾ ಹೊರಗಡೆ ತುಂಬಾ ಇದೆ. ಅದಕ್ಕೋಸ್ಕರ ಇಲ್ಲ ಅಲ್ಲಿ ಹೊರಗಡೆ. ಓ ಮೇಡಮ್, ಹತ್ತಿ ಕೊಡ್ತದ್ರೆ ಕಿವಿಯಲ್ಲಿ ಇಟ್ಕೋಕೆ ಬೇಡ ಮೇಡಮ್. ನೋ ಮೇಡಮ್, ಅದು ಬೇಡ ಮೇಡಮ್, ಹಾಕೋಲ್ಲ ನಾವು. ಹಾಂ ಇದಣ್ಣ. The entrance gate of the Tiananmen Square during the Ming and Qing dynasty. So during that time, the Tiananmen Square surrounded by the Red Wall. It's closed area. So this gate is only used for the civil and the military. Because it's a civil military office is inside the Tiananmen Square. They will work inside. So every day from here come in. And after the wars, the government will take down the damaged wall to expand it here, build this layout. So this is not use it. Yeah, that is open area. So around 10-15 years ago, here is no need of booking. So just come inside is okay, no security check. It's overnight open to the public. It means 24 hours open. Just now it's open in the morning, close in the night. And the front gate is a Qianmen. Qian is the front gate of the Tiananmen Square. It's also from the Ming dynasty, 600 years ago. And those buildings is all the government office, okay, department. And over there we can see have the watch there. The right color. This is a Bank of China. The first Bank of China is built in 1921. But now is no business there. It's only the office. That is the first one. ಹಾಯ್ ಫ್ರೆಂಡ್, ಗೌರ್ಮೆಂಟ್ ಆಫೀಸರ್ ನೋಡಿ ಹೆಂಗಿದೆ ಇಲ್ಲಿ. ಗೌರ್ಮೆಂಟ್ ಆಫೀಸ್ ಎಲ್ಲ ದೊಡ್ಡದು. ಈಗ ಅಲ್ಲೇ ಬಂದೆ ನಾವು ಗೌರ್ಮೆಂಟ್ ಆಫೀಸ್ ಅಂತ ಹೇಳಿ. ಒಂದು ಹೈಕೋರ್ಟು, ಒಂದು ವಿಧಾನಸೌಧ, ಒಂದು ಯಾವುದು ಭವನ್ ಅಂತಪ್ಪ, ಇದು ಯಾವುದು ಭವನ್ ಅಂತಿದೆ. ಯಾವ್ದು ಭವನ್ ಮೇಡಮ್ ಇದು? ರಾಜ್ಭವನ. ಹಾಯ್ ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಬಂದಿದ್ದೀವಿ ಒಂದು ಹೈಕೋರ್ಟ್ ಅಂತ. ಹೈಕೋರ್ಟ್ ಇದು ವಿಧಾನಸೌಧ, ಇದು ಅದು ಹೈಕೋರ್ಟ, ಇದು ರಾಜ್ಭವನ್ ಅಂತ. ನೋಡ್ರಿ ಹೆಂಗದ ರಾಜ್ಭವನ್. ಮತ್ತೆ ನಿಮ್ಗೆ ತಿಳಿಸೋಕ್ಕಾಗುತ್ತೆ, ಅದು ತೋರಿಸ್ತೀನಿ. ಬರ್ರಿ ಏನೇನು ಹೇಳ್ತಾರೆ ನೋಡಿ ಕೇಳಿ. It's built after Chairman Mao passed away in 1976. It's a Chairman Mao Memorial Hall. Chairman Mao's photo is over there. It's our great leader in China. So he takes the people from old China to new China, also against with Japan. So after he passed away in 1976, the government will take down the original gate from here to build the memorial hall. And his body is inside the memorial hall. Yes, the local people, they will come here to respect for the Chairman Mao. It's only open in the morning. And the back side, this is a great hall of the meeting for committees meeting. It also have a different province meeting room inside. Every year. ನೋಡ್ರಿ ಗೌರ್ಮೆಂಟ್ ಆಫೀಸ್ ಹೆಂಗಿರ್ತಾವೆ, ಫುಲ್ ಕ್ಲೀನ್, ಸೆಕ್ಯೂರಿಟಿ ಟೈಪ್ ಫುಲ್ ಇರುತ್ತೆ.
ನೋಡ್ರಿ ಇಲ್ಲೆಲ್ಲ. ಮತ್ತೆ ಒಳಗೆ ಬರೋಕ್ಕಾಗಲ್ಲ, ಒಳಗೆ ಹೋದ್ರೆ 5B ಸಿಟಿ ಅಂತೆ. 5B ಸಿಟಿ ನೋಡ್ರಿ ಹೆಂಗದ ಇದು. 5B ಸಿಟಿ ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ರೆ ಹೊರಗಡೆ ಹೋಗ್ಬಿಟ್ಟು ನೋಡೋಣ ಹೆಂಗೆ ಐತಿ 5B ಸಿಟಿ. ನೋಡ್ರಿ ಸೆಕ್ಯೂರಿಟಿ ಫುಲ್ ಅಷ್ಟೇ ಸ್ಟ್ಯಾಚ್ಯೂ ಹೆಂಗೆ ಕೊಡ್ತೀರ ಹಂಗೆ ನಿಂತು ಬರ್ತಾರೆ. ಅದಾರ ನೋಡ್ರಿ ಅಲ್ಲಿ ಹೆಂಗೆ ನಿಂತಾರೆ. ಇದಾಗಿ ಒಳಗೆ ಹೋಗ್ಬಿಡೋದು ಹಿಂಗೆ. ಗರಂ ಆಗ್ತದೆ, ಗರಂ. ನಮ್ಮ ಊರನ್ ಗುಬ್ಬಿ ಇಲ್ಲ ಬಂದ ನೋಡ್ರಿ. ಈಗ ನಮ್ಮ ಊರನ್ ಗುಬ್ಬಿ ಇಲ್ಲಿ ಬಂದೈತಿ. ಹಿಂಗದ ನೋಡ್ರಿ ಗುಬ್ಬಿಗೆ ಎಲ್ಲ ಒಣಗಿರೋ ಗಿಡ. ನಮ್ಮ ಕಡೆ ಈ ಥರ ಗಿಡ ಸಿಕ್ಕರೆ ಸಾಕು, ಫುಲ್ ಕಟ್ ಮಾಡ್ಕೊಂಡು ಅಲ್ಲಿ ಹಚ್ಕೊಂಡು ಎಲ್ಲ ಅಡುಗೆ ಅಂತ ಅದು ಅಂತ ಮಾಡ್ಕೊಂಡು ಕೂತು ಬಿಡ್ತಿದ್ವಿ. ಇಲ್ಲಿ ಹಂಗಿಲ್ಲ ನೋಡ್ರಿ, ಒಣಗಿಯೂ ಗಿಡನೂ ಶೋಕಿಗೆ ಹಚ್ಚಿಬಿಡ್ತಾರೆ ಇಲ್ಲಿ. ಅದಕ್ಕೆ ಹೇಳೋದು ಚೈನಾ ಶೋಕಿ ಚೆನ್ನಾಗಿದೆ ಇಲ್ಲಿ. ಶೋಕಿ ಅಂದ್ರೆ ನೋಡೋಕ್ಕೆ ಡೆಕೋರೇಷನ್ ಚೆನ್ನಾಗಿರುತ್ತೆ ಇಲ್ಲಿ, ಅದಕ್ಕೋಸ್ಕರ ಇಟ್ಟಿರೋದು. ನೋಡಿರಿ ಲೈಟಿಂಗ್ ಇಲ್ಲ, ಲೈಟಿಂಗ್ ಹಾಕಲ್ಲ, ರಾತ್ರಿ ಹಾಕ್ಬೋದು. ಲೈಟಿಂಗ್ ಹಾಕಿದ್ರೆ ಅದನ್ನು ಚಳಿ ಬಿಟ್ಟೈತೆ, ತಣ್ಣಗಾಗ್ಬಿಟ್ಟೈತೆ. ಬಿಸಿಲು ಇದ್ರೂ ಬಕ್ಕು ಚಳಿ ಬಿಡ್ತಾವೆ ನೋಡಿ. ಇಂಥ ಬರೀ ಬಿಸಿಲು ಫುಲ್ ಕಡಕ್ ಬಿಸಿಲು ಆದ್ರೂ ತಣ್ಣಗೆ ಬಿಟ್ಟೈತೆ. ನೋಡ್ರಿ ಫುಲ್ ರೆಡಿಯಾಗಿ ಇಷ್ಟು ಬೆಳ್ಳಗಿದ್ರೆ ಮತ್ತೆ ಮೇಕಪ್ ಮಾಡ್ಕೊಂಡು ರೆಡಿ ಆಗಬಾರ್ದು. ಹಾಯ್ ನಮಸ್ಕಾರ. ನೋಡ್ರಿ ಶಾಪಿಂಗ್ ಮಾಡಿಬಿಟ್ಟು ಕಡೆಗೆ ಎಷ್ಟು ಫುಲ್ ಕ್ಯಾಶ್ ಖಾಲಿ ಆಗಿಬಿಟ್ಟು 20,000 ರೂಪಾಯಿ ತಂದಿದ್ವಿ. 20,000 ರೂಪಾಯಿ ಫುಲ್ ಖಾಲಿ ಆಗೋಯ್ತು ನೋಡ್ರಿ. ಮತ್ತೆ ತೊಗೊಂಡಿವಿ, ಮೊನ್ನೆ ತೊಗೊಂಡಿದ್ದಲ್ಲ, ಮತ್ತು ಇವತ್ತು ತೊಗೊಂಡಿವಿ. ಮತ್ತೆ ಫುಲ್ ಖಾಲಿ ಆಗೋದು ರೊಕ್ಕ. ಇಲ್ಲಿ ನೋಡ್ರಿ ಮ್ಯಾಲೆ ಹೋಗಂಬ್ರ ಒಂದು ಸಲ ಏನೋ ತೊಗೊಂಬರೋದು ಅಂತ. ಆಲ್ರೆಡಿ ತೊಗೊಂಡ್ಬಿಟ್ಟೆ ಎಲ್ಲ. ರೊಕ್ಕ ಅಂತ ಖಾಲಿ ಆಗೋದು, ಏನಿಲ್ಲ ರೊಕ್ಕ. ಇವತ್ತೇ ಲಾಸ್ಟ್ ಶಾಪಿಂಗ್. ಬೀಜಿಂಗ್ ಏರ್ಪೋರ್ಟು ಹೆಂಗಿದೆ ನೋಡಿ. ಆಯ್ತು, ವಾಪಸ್ ಬೆಂಗಳೂರು ಬರ್ತಾ ಇದ್ದೀವಿ ನಾವು ಈಗ. ನೋಡ್ರಿ ಬೀಜಿಂಗ್ ಏರ್ಪೋರ್ಟಲ್ಲಿ ನಮ್ಮ ಗೈಡು ಸೆಲ್ಫಿ ಫೋಟೋ ತಕ್ಕತ್ತವಳೆ. ಸರಿ, ಬೀಜಿಂಗ್ ಏರ್ಪೋರ್ಟಲ್ಲಿ ಬಂದು ನಿಂತಿದ್ದೀವಿ ಆಲ್ರೆಡಿ. ಸೀದಾ ಹೋಗ್ಬಿಡ್ಬೇಕು ಅಷ್ಟೇ. Thank you very much. Thank you. Okay. Take care. Thank you. See you next time. See you next time. Okay. Bye bye. Bye bye. Bye bye. Okay, bye bye. Bye. See you next time. Bye bye. Bye bye. ಸಿಗೋಣ. ಗೈಡ್ಗೆಲ್ಲ ಬಾಯ್ ಬಾಯ್ ಹೇಳ್ಬಿಟ್ಟು ಹೊಂಟೀವಿ ನೋಡ್ರಿ. ಸೀದಾ ಚೆಕ್ಕಿಂಗ್ ಇದೆ ಇಲ್ಲಿ. ಬೀಜಿಂಗಲ್ಲಿ ಟ್ರೈನ್ ನೋಡ್ರಿ, ಟ್ರೈನ್ ಹೆಂಗದ ಏರ್ಪೋರ್ಟ್ನಾಗ. ಒಳಗೆ ಹೋಗ್ಬಿಟ್ಟು ಸೀದಾ ಒಳಗೆ ಹೋಗಿ ಹಿಂಗೆ ಕೂತು ಬಿಡೋದು, ಇಲ್ಲ ನಿಂತು ಬಿಡೋದು. ಕಾಲು ಬೆನ್ನೆ ಆಗ್ತಾ ಇದೆ, ಕುತ್ಕೊಂಡ್ಬಿಡೋಣ ಸ್ವಲ್ಪ. ಕೂತ್ಕೊಂಡ್ವಿ ಅಂತೂ ಇಂತೂ. ನೋಡ್ರಿ ಹೆಂಗದ ಟ್ರೈನ್ದಾಗ. ಬೀಜಿಂಗ್ ಏರ್ಪೋರ್ಟ್ನಾಗ ಟ್ರೈನ್ದಾಗ ಹೊಂಟೀವಿ ನೋಡ್ರಿ ನಾವು. ವಿಮಾನ ಬಲ್ಲಿ ಹೆಂಗ ನೋಡ್ರಿ ಬೀಜಿಂಗ್ದಾಗ. ಸರಿ, ಅಲ್ಲಿ ಆಚೆ ಕಡೆ ನಮ್ಮವ್ರು ನೋಡ್ರಿ, ಆ ಕಡೆ ಅಲ್ಲಿ ಕೂತಾರ. ಆಯ್ತು ಕೊಂಡಿತ್ರಿ ವಿಮಾನ ಬಲ್ಲಿ. ರಿಟರ್ನ್ ಅಲ್ಲೇ ಹೋಗುತ್ತೆ ಈಗ. ಟೆಕ್ನಾಲಜಿಯ ನೋಡ್ರಿ ಹೆಂಗೈತೆ ಟ್ರೈನ್. ಬೀಜಿಂಗ್ದಾಗ ಚೆನ್ನೈ, ಬೀಜಿಂಗ್, ಚೆನ್ನೈ ಅಲ್ಲ ಚೀನಾ. ಚೆನ್ನೈ
ಚೀನಾ ಬೀಜಿಂಗ್ ಆಯ್ತು ಈಗ ವಾಪಸ್ ಬೆಂಗಳೂರಿಗೆ ಈಗ ಸೀದಾ ಇಲ್ಲಿಂದ ಬಿಟ್ಟರೆ ಹಾಂಗ್ಕಾಂಗ್ಲಿಂದ ಅಲ್ಲಿಗೊಂದು ಫ್ಲೈಟ್ ಚೇಂಜ್ ಮಾಡಬೇಕು ಅಲ್ಲಿಂದ ಚೇಂಜ್ ಮಾಡಿ ಸೀದಾ ಬೆಂಗಳೂರಿಗೆ ಬಂದು ಸಿಮ್ರತ್ ನಾನು ಸ್ಟಾಪ್ ಬಂದ್ಬಿಟ್ಟು ಸೀದಾಗಿ ವಿಮಾನದಲ್ಲಿ ಹೋಗ್ಬಿಡೋದಪ್ಪ ಈ ಕಡೆ ಎಕ್ಸಿಟ್ ಈ ಕಡೆ ಎಂಟ್ರಿ ಸಣ್ಣ ಐತೆ ನೋಡ್ರಿ ಎಲ್ಲ ಒಳಗೆ ಕೂತಾನ ಗರಮ್ ಇತ್ತು ಹೊರ ಬರೋಣ ತಣ್ಣಗೆ ಸ್ಟಾರ್ಟ್ ಆಯ್ತು ನೋಡ್ರಿ ಇಲ್ಲಿ ಈ ಕಡೆಯಿಂದ ಈ ಕಡೆ ಕ್ಲೋಸ್ ಆಗ್ತದ ಆ ಕಡೆ ಓಪನ್ ಆಗ್ತದ ನೋಡ್ರಿ ಸೀದಾ ವಿಮಾನದಲ್ಲಿ ಹೋಗೋದು ಇನ್ನೊಂದು ಅವರ್ ಇನ್ನೊಂದು ಗಂಟೆ ವೇಟ್ ಮಾಡ್ಬೇಕು ಅಲ್ಲಿಂದ ಸೀದಾ ವಿಮಾನ ಒಳಗೆ ಹೋಗಿ ಕೂತೀವಿ ಅಂದ್ರೆ ಮುಗಿಯೈತೆ ಥಂಡಿ ಬಾಡಪ್ಪ ಏನೇ ಹೇಳಿದ್ರು ನೀನು ತಡ್ಕೊಳಕ್ಕಾಗಲ್ಲ ಅಂದ್ರೂ ತಡ್ಕೊಂಡಿದ್ದೀವಿ ಮತ್ತು ವರ್ಷ ದೊಡ್ಡದು ನೋಡ್ರಿ ಏರ್ಪೋರ್ಟ್ ಇತ್ತು ನೋಡ್ರಿ ಸೀದಾ ಒಳಗೆ ಹೊಂಟೀವಿ ಟಿಕೆಟ್ ನಂಬರ್ ನೋಡ್ರಿ ಟಿಕೆಟ್ ನಂಬರ್ 62 ಸೀಟ್ ನಂಬರ್ 62 ಎಫ್ ನೋಡ್ರಿ ಹೆಂಗದ ದೊಡ್ಡ ಪಂಕ ನೋಡ್ರಿ ಸೀದಾ ಒಳಗೆ ಹೋಗ್ಬಿಡೋದು ಚಳಿ ಅಂದ್ರೆ ಚಳಿ ಬಿಟ್ಟದ ಗಾಳಿ ಬಿಟ್ಟದ ಥಂಡ ಓಕೆ ಲೆಟ್ಸ್ ಗೋ ನೋಡ್ರಿ ಸೀದಾ ಒಳಗಡೆ ಬಂದ್ಬಿಟ್ವಿ ಸ್ಪೆಷಲ್ ಸೀಟ್ ಹೆಂಗಿರ್ತಾವೆ ನೋಡ್ರಿ ಲಾಸ್ಟ್ ಟೈಮ್ ತೋರಿಸ್ತೀನಿ ಅಲ್ರಿ ಇನ್ನೊಂದು ಟೈಮ್ ತೋರಿಸ್ತೀವಿ ನೋಡ್ರಿ ಹಿಂಗಿರ್ತಾವ ಸ್ಪೆಷಲ್ ಸ್ಟೋರೇಜ್ ಫುಲ್ ಆಗಿದೆ ಬಿಟ್ಟದೋ ಗೊತ್ತಿಲ್ಲ 62 ಎಫ್ ಲಾಸ್ಟಲ್ಲಿ ಬರುತ್ತೆ ಇಂಡ ಸೈಡ್ ಬರುತ್ತೋ ಯಾವ ಸೈಡ್ ಬರುತ್ತೋ ಗೊತ್ತಿಲ್ಲ ಆರಾಮವಾಗಿ ನಮ್ಮದು 62 ಎಫ್ ಇನ್ಮೇಲೆ ಮುಂದೆ ನೋಡಮ್ಮ ಹೋಗಿ ಸೆಂಟ್ರ್ ಸೀಟ್ಸ್ ಬಂದೈತಿ ಸೆಂಟರ್ ಹೋಗವಲ್ದು ಟ್ರಾಫಿಕ್ ಜಾಮ್ ಆಗಿಬಿಟ್ಟದ ಇಲ್ಲೇ ಎಲ್ಲರೂ ನಡ್ಕೊತ ನೋಡ್ರಿ ಫ್ಲೈಟ್ನ ಹೆಂಗೆ ಐತಿಲ್ಲ ಏನು ಹೇಳಿ 62 ಎಫ್ ಇಲ್ಲಿದೆ ಈ ನೋಡ್ರಿ ನನ್ನ ಸೀಟ್ ಇಲ್ಲೇ ಅದ ಉಮೇಶ್ ಅಣ್ಣನ ಪತ್ರ ಇಲ್ಲಿ ಎಲ್ಲ ಪ್ಯಾಕ್ ಆಗಿಬಿಟ್ಟ ಹಿಂದೆ ಹೋಯ್ತೆ ಫೈನಲಿ ಕೂತ್ಕೊಂಡ್ಬಿಟ್ವಿ ನಮ್ಮ ಸೀಟಿಗೆ ಪಕ್ಕ ಇಬ್ಬರು ನಮ್ಮವರೇ ಬೇರೆ ಫಾರಿನರ್ಸ್ ಯಾರೂ ಇಲ್ಲ ಇವು ಒಬ್ಬರೇ ನೋಡಿ ಫಾರಿನರ್ ಹಾಂ ಒಬ್ಬರೇ ಎಲ್ಲ ಬ್ಯಾಗ್ ಫುಲ್ ಪ್ಯಾಕ್ ಆಗಿಬಿಟ್ಟದ ಬ್ಯಾಗ್ ಇಡ್ಲಿಕ್ಕೆ ಜಾಗ ಇಲ್ಲ ಏನಿಲ್ಲ ಎಲ್ಲ ಫೈಟ್ ಆಡತ್ತ ಫೈಟ್ ಇಲ್ಲಿ ನಾ ಇಡ್ತೀನಿ ಅಂತ ಸೀದಾ ಹಾಂಗ್ಕಾಂಗ್ ಅಲ್ಲಿಂದ ನೆಕ್ಸ್ಟ್ ಫ್ಲೈಟ್ ನಾವು ಆ ಫ್ಲೈಟಲ್ಲಿ ಹೋಗುವಾಗ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಇಲ್ಲಿ ಇದ್ರಾಗ ಫ್ಲೈಟ್ನಾಗ TV ಕೊಟ್ಟಾರ್ರಿ ಗೇಮ್ನ ಆಡ್ಬೋದು ಪಿಕ್ಚರ್ ನೋಡ್ಬೋದು ಎಲ್ಲ ನೋಡ್ಬೋದು ಗೇಮ್ ಆಡಮಂತಾರೆ ಗೇಮ್ ಆಡ್ತೀನಿ ಹೆಂಗದ ಮಿಸ್ ಆಯ್ತು ಬರಲಿಲ್ಲ ಮುಗೋದಾಯ್ತು ಇನ್ನೊಂದಿದೆ ಇರಿ ಒಂದು ನಿಮಿಷ ಅಯ್ಯೋ ಅಟ್ ಬೇಡ ಅಣ್ಣ ಮುಗೋದಾಯ್ತು